ನೆಲೆಸಿದೀಯ. ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರವೇ ಲೋಕದಲ್ಲಿ ನೆಲೆಸಿದ್ದೀಯ. ನೀನು ಹುಟ್ಟಿದ ತಕ್ಷಣ ಗುರುವನ್ನೇ ನೋಡಿದೆ, ಹನುಮಂತ ಅನ್ನುವ ಬಿರುದನ್ನು ಪಡೆದೆ, ದೇವತೆಗಳಿಂದ ವರಗಳನ್ನು ಪಡೆದೆ, ಸಕಲ ದೇವತನಾದೆ, ಸಕಲ ದೇವನಾದೆ, ಗುರು ಪರೀಕ್ಷೆಯಲ್ಲಿ ಜಯ ಸಾಧಿಸಿದೆ, ಎಲ್ಲ ವಿದ್ಯೆಗಳನ್ನೂ ಕಲಿತೆ, ಪಂಡಿತನಾದೆ. ಓ ಹನುಮಂತ, ನಾವು ಪ್ರತಿದಿನ ನಿನ್ನ ದರ್ಶನ ಮಾಡ್ತೀವಿ. ಓ ಜ್ಞಾನಗುಣ ಸಾಗರ, ನೀನು ಮೂರು ಲೋಕಗಳನ್ನು ಪ್ರಕಾಶವಂತವಾಗಿ ಮಾಡ್ತಾ ಇದ್ದೀಯ. ನೀನು ಸಾಟಿ ಇಲ್ಲದ ಶಕ್ತಿವಂತ ರಾಮದೂತ, ಅಂಗನಾದೇವಿಯ ಪುತ್ರ, ಪವನ ಸುತ. ನಿನ್ನ ನಾಮವನ್ನು ಮುಗಿಸುವುದೇ ಮಾಡುವುದೇ ನಮಗೆ ಪವಿತ್ರ ಸ್ನಾನ. ನಿನ್ನ ನಾಮವೇ ನಮಗೆ ಜಪ, ನಿಮ್ಮ ನಾಮ ಜಪವೇ ನಮಗೆ ಧ್ಯಾನ, ನಿನ್ನ ನಾಮ ಹೇಳುವುದೇ ನಮಗೆ ಕೀರ್ತನೆ. ಓ ಕಪೀಶ, ನಿನಗೆ ನಮಸ್ಕಾರ. ನಿಗಮಾರ್ಥ ವೇದ್ಯಕ ಹನುಮಂತನಿಗೆ ಜೈ. ಪರಮಾರ್ಥದಾಯಕ ಹನುಮಂತನಿಗೆ ಜೈಕಾರವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಈ ಪಾರಾಯಣ ಮುಗಿಯುವವರೆಗೂ ಇದಕ್ಕೆಲ್ಲರೂ ಸಂಕಲ್ಪ ಮಾಡಿಕೊಂಡು ಕೂತ್ಕೊಳ್ಳಿ. ಈ ಒಂದು ಅವಕಾಶ ಮತ್ತೆ ನಮಗೆ ಸಿಕ್ಕುವುದು ಕಷ್ಟ, ತುಂಬ ಕಷ್ಟ. ಹನುಮಂತನ ಸನ್ನಿಧಿಯಲ್ಲಿ, ಹನುಮ ನಾಡಿನಲ್ಲಿ, ನಮ್ಮ ಕರ್ನಾಟಕವನ್ನು ಹನುಮ ನಾಡು ಅಂತಾರೆ, ಕರುನಾಡು ಅಂತಾರೆ. ಆ ಕರು ಅಂದರೆ ಪರಮಾತ್ಮನ ಶಿವಾಂಶ ಸ್ವರೂಪನಾಗಿರ್ತಕ್ಕಂಥದ್ದು, ಹಸು ಅಂದರೆ ದೇವಿ ಸ್ವರೂಪನಾಗಿರ್ತಕ್ಕಂಥದ್ದು. ಅಲ್ಲಿ ನಮಗೆ ನಂದಿ ಅಂದರೆ ವಿಷ್ಣು ರೂಪವಾಗಿರುವಂತಹ ಶಿವಸ್ವರೂಪನಾಗಿರುವಂಥದ್ದು. ಆದ್ದರಿಂದ ಹನುಮ ನಾಡು, ಹನುಮ ಜನ್ಮ ಮಾಡತಕ್ಕಂಥ ಒಂದು ನಾಡು ಮತ್ತು ರಾಮನನ್ನ ದರ್ಶನ ಮಾಡಿದ ನಾಡು. ಅಂಜನಾದೇವಿ ತಪಸ್ಸು ಮಾಡಿದ ನಾಡಿದು. ಆ ಜಗನ್ಮಾತೆ ಎಲ್ಲ ಕಡೆಯೂ ತಪಸ್ಸು ಮಾಡಿದ್ದಾರೆ, ಅದರಿಂದ ಎಲ್ಲ ಕಡೆ ಅಂಜನಾ ಪರ್ವತ ಅಂತ ಕರೀತಾರೆ, ತಪ್ಪಿಲ್ಲ, ಕರೀವಿ. ಆದರೆ ಹನುಮ ನಾಡಿನಲ್ಲಿ ನಾವು ಕೂತ್ಕೊಂಡಿದ್ದೀವಿ, ಹನುಮಂತನನ್ನ ಭಜಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಪಾರಾಯಣ ತಪ್ಪದೆ ನಿಂತ್ಕೊಂಡು ಪಾರಾಯಣ ಮಾಡಲೇಬೇಕು. ನೀವು ಕೂತ್ಕೊಂಡು ಪಾರಾಯಣ ಮಾಡಬೇಕು. ನೀವು ಎಂಥ ಅವಕಾಶ ಮತ್ತು ಸಿಕ್ಕುವುದು ಕಷ್ಟ, ನಿಮ್ಮ ಜನ್ಮದಲ್ಲಿ ಸಿಕ್ಕಿದೆ. ಈಗ ನಾವು 2ನೇ ಆವರ್ತಕರ ಹೋಗ್ತಾ ಇದ್ದೀವಿ. 2ನೇ ಆವರ್ತದಲ್ಲಿ ಎಲ್ಲರೂ ಪಾಂಪ್ಲೆಟ್ ಇಟ್ಕೊಂಡು ಆ ಧ್ವಜವನ್ನು ಕೆಳಗೆ ಇಟ್ಕೊಳ್ಳಿ, ಪಾಂಪ್ಲೆಟ್ ಇಟ್ಕೊಳ್ಳಿ. ನಾನು ಧ್ವಜ ಎತ್ತದಾಗ ಮಾತ್ರ ಧ್ವಜ ತಗೋಬೇಕು. ಅವಾಗ ಬಾಯಿ ಬಂದವರು ಆಡಿಸ್ತಾ ಇರ್ಬೋದು, ಬರದೇ ಇದ್ದವರು ಪಾಂಪ್ಲೆಟ್ಸ್ ತಗೋಬೋದು. ರಾಮ